ಮನಾಗುವ ತನಕ ದೊರೆಯ ದಂಡ ಮುಗುದೆ ಅಣ್ಣ ದೊರೆಯ ದಂಡ ಮುಗುದೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುದೆ ಅಣ್ಣ ದೊರೆಯ ದಂಡ ಮುಗುದೆ ಆರು ಶಾಸ್ತ್ರಗಳ ಓದಿದರೇನೋ ನೂರಾರು ಪುರಾಣ ಕೇಳಿದರೇನೋ ಆರು ಶಾಸ್ತ್ರಗಳ ಓದಿದರೇನೋ ನೂರಾರು ಪುರಾಣ ಕೇಳಿದರೇನೋ ವೇದ ನೋರದೆ ಸಾರಿದರೇನೋ ವೇದ ದ್ವಾರಕ್ಕೆ ಸಾರಿದರೇನೋ ನೀತಿಯಿಂದಲೇ ಬಾಳಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುದೆ ಅಣ್ಣ ದೊರೆಯ ದಂಡ ಮುಗುದೆ ಅಣ್ಣ ದೊರೆಯ ದಂಡ ಮುಗುದೆ ದಾನವೇಂದ್ರರೇ ಶುಭವಾಗಲಿ. ಹೇಳಿ, ಏತಕ್ಕಾಗಿ ನಿಮ್ಮ ಆಗಮನ ಎಂಬುದನ್ನು ಕೇಳಬಹುದಷ್ಟೇ ಮಕ್ಕಳೇ. ಮಹಾಗುರುವೇ, ಕಾರ್ಯಾರ್ಥವಾಗಿ ಹೊರಟು ತಮ್ಮ ಅನುಮತಿಯನ್ನು ಶುಭಾಶೀರ್ವಾದವನ್ನು ಹೊಂದಿ ಹೋಗಬೇಕೆಂದು ಬಂದಿರುವೆವು. ಗುರುದೇವ, ಇಂದಿನಿಂದಲೂ ಅಂದರೆ ಸಮುದ್ರ ಮತನ ಕಾಲದಿಂದಲೂ ದೇವದಾನವರಿಗೆ ವೈರತ್ವವಿರುವುದು ತಮಗೆ ತಿಳಿಯೇ ಇದೆ. ಅಂದಹಾಗೆ ಸುರರನ್ನೆಲ್ಲ ಧ್ವಂಸ ಮಾಡಬೇಕೆಂಬ ಛಲದಿಂದ ನಮ್ಮ ಕುಲ ಪದ್ಧತಿಯಂತೆ ವರಪೇಕ್ಷಿಗಳಾಗಿ ಹೊರಟು ತಮ್ಮ ಸಲಹೆಯಂತೆ ಬ್ರಹ್ಮನನ್ನು ಕುರಿತು ತಪವನ್ನಾಚರಿಸಿ ಬ್ರಹ್ಮನಿಂದ ಇಚ್ಛಿತವಾದ ವರಗಳನ್ನು ಪಡೆದುಕೊಂಡು ಬಂದಿದ್ದು ತಮಗೆ ವೇದ್ಯವಿದೆ. ಅಂತೆ ಬ್ರಹ್ಮನು ಕೊಟ್ಟ ವರದಿಂದ ಮತ್ತು ಅದರ ಬಲದಿಂದ ದಿಗ್ವಿಜಯಕ್ಕೆ ಹೋಗಿ ಸುರನಗರಗಳನ್ನೆಲ್ಲ ಸೂರೆಗೊಂಡು ಸುರರನ್ನೆಲ್ಲ ಸೋಲಿಸಿ ಸುರಾಂಗನೆಯರನ್ನು ತಂದು ಸೆರೆಲಿಟ್ಟಿದ್ದಾಯಿತು ಗುರುದೇವ. ಗುರುವಯ್ಯ, ಆ ಸುರರು ನಮ್ಮೊಡನೆ ಹೋರಾಡಲಾರದೆ ಸಾತು ಮಾಡಿ ಹೋಗಿ ಅಷ್ಟದಿಕ್ಪಾಲಕರಾದಿಯಾಗಿ ತ್ರಿಮೂರ್ತಿಗಳ ಮೊರೆ ಹೊಕ್ಕು ನಮ್ಮೊಡನೆ ಸಮರಸನ್ನಾಗಳನ್ನು ನಡೆಸಿಕೊಳ್ಳುತ್ತಿರುವುದು. ಆಚಾರ್ಯರೇ, ನಾವು ಸಹ ಸಮರ ಸಿದ್ಧತೆಯಲ್ಲೇ ಇರುತ್ತೇವೆ. ಆದುದರಿಂದ ಯುದ್ಧಕ್ಕೆ ಹೊರಡುವ ಮುನ್ನ ಪದ್ಧತಿಯಂತೆ ತಮ್ಮ ಆಶೀರ್ವಾದವನ್ನು ಸಲಹೆಯನ್ನು ಪಡೆದು ಹೋಗಬೇಕೆಂದು ಬಂದಿರುವುದು. ಗುರುವರ್ಯ, ನಮಗೆ ಸರಿಯಾದ ಸಲಹೆ ಆಶೀರ್ವಾದವನ್ನು ಕೊಟ್ಟು ಕಳಿಸಬೇಕೆಂದು ಬೇಡಿಕೊಳ್ಳುವೆವು ಗುರುದೇವ. ಆಯ್ತು ಮಕ್ಕಳೇ, ತ್ರಿಮೂರ್ತಿಗಳ ಆದಿಯಾಗಿ ದೇವತೆಗಳ ಮೇಲೆ ಸಮರವನ್ನು ಸಾರುವುದು ಸಂತೋಷದಾಯಕದ ವಿಷಯ. ದಾನವರೇ, ಈಗ ನೀವು ಯುದ್ಧಕ್ಕೆ ಹೊರಡುವ ಮುನ್ನ ಮಣಿದುರ್ಗದ ಕೋಟೆ ಮೊದಲು ಸಮರ ಸನ್ನದ್ಧಗಳನ್ನು ಸಿದ್ಧಪಡಿಸಿಕೊಂಡು ಯುದ್ಧವನ್ನು ಪ್ರಾರಂಭಿಸಬೇಕು. ಹೌದು ತಾನೆ? ಇದು ನಿಮಗೆ ತಿಳಿದೇ ಇದೆ. ಈಗ ನನ್ನ ಸಲಹೆಯಂತೆ ನೀವು ವರ್ತಿಸಬೇಕು, ಆಗ ನಿಮಗೆ ವಿಜಯ ಲಭಿಸುವುದು. ತಮ್ಮ ಸಲಹೆ ಏನೆಂಬುದನ್ನು ಅಪ್ಪಣೆ ಕೊಡಿಸಿ ಗುರುದೇವ, ನಾವು ತಮ್ಮ ಸಲಹೆಯಂತೆ ನಡೆದುಕೊಳ್ಳುವೆವು. ಹಾಗಾದರೆ ಕೇಳಿ, ನೀವು ಯುದ್ಧಕ್ಕೆ ಹೊರಡುವ ಮುನ್ನ ಮಣಿದುರ್ಗದ ಕೋಟೆ ಕೊತ್ತಲುಗಳನ್ನು ಭದ್ರಪಡಿಸಿಕೊಂಡು ಸುತ್ತಲೂ ಸುಭದ್ರವಾದ ಕಾವಲುಗಳನ್ನು ನೇಮಿಸಬೇಕು. ಅಷ್ಟೇ ಅಲ್ಲ, ದುರ್ಗದ 4 ದಿಕ್ಕಿಗಳಿಗೂ ಸಶಸ್ತ್ರ ಪಡೆಗಳನ್ನು ನೇಮಿಸಬೇಕು. ಅಷ್ಟೇ ಅಲ್ಲ, 7 ಸುತ್ತಿನ ಕೋಟೆಯ ದ್ವಾರಗಳೆಲ್ಲ ಮೂಲ ಬಲ ಸಮರ ಸನ್ನದ್ಧರಾಗಿರಬೇಕೆಂದು ಎಚ್ಚರದಿಂದ ಇರಬೇಕೆಂದು ಆಜ್ಞೆ ಮಾಡಿರಿ. ಬಲವಾದ ಸರಪಳಿಯಿಂದ ಬಂಧಿಸಿ ಶತ್ರುಗಳು ಪ್ರವೇಶಿಸಲು ಅವಕಾಶ ಇಲ್ಲದಂತೆ ಮಾಡಿ ಬಲವಾದ ಸರಪಳಿ ಭದ್ರಪಡಿಸಿ ಶತ್ರುಗಳು ಪ್ರವೇಶ ಇಲ್ಲ ಅಲ್ಲ ಶತ್ರು ಹೊರಗು ಒಳಗು ನಿಶ್ಚಿತವಾದ ಬಗಣೆಗೆ ಊಟವನ್ನು ನೆಟ್ಟು ಬಗಣೆಗೆ ಊಟಗಳಿಗೆ ನಾನು ಮಂತ್ರ ಪೋಷಣೆ ಮಾಡಿ ಅವುಗಳು ತಾವಾಗಿಯೇ ಶತ್ರುಗಳ ಮೇಲೆರಗುವಂತೆ ಮಾಡುವೇನು. ತಿಳಿಯುತ್ತಾ ಮಕ್ಕಳೇ? ಸಂತೋಷ ಗುರುದೇವ, ತಾವು ಒಪ್ಪಣೆ ಕೊಡಿಸಿದಂತೆ ನಡೆದುಕೊಳ್ಳುವೆವು. ಸರಿ, ನೀವು ನೆಟ್ಟ ಊಟಗಳನ್ನು ದಾಟಿ ಸರಪಳಿಗಳನ್ನು ಕಿತ್ತು ದುರ್ಗದೊಳಕ್ಕೆ ಹೋಗಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ.
ಮತ್ತೆ ಏಳಿಸುತ್ತಿರ ಮೂಲ ಬಲ ಸಹಾರ ಸಮೃದ್ಧರಾಗಿರಬೇಕೆಂದು ಎಚ್ಚರದಿಂದಿರಬೇಕೆಂದು ಆಜ್ಞೆ ಮಾಡಿರಿ. ಆಯ್ತು ಆಚಾರ್ಯರೇ, ತಾವು ಅಪ್ಪಣೆ ಕೊಡಿಸಿದಂತೆ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ. ಗುರುವರ್ಯ, ಮತ್ತೇನಾದರೂ ಅಪ್ಪಣೆ ಮಾಡುವುದಿದ್ದರೆ ಈಗಲೇ ತಿಳಿಸಬಹುದು. ದೈತ್ಯ ಎಂದರೆ ಮುಖ್ಯ ವಿಷಯವೇನೆಂದರೆ ದೇವತೆಗಳೆಲ್ಲರೂ ಒಟ್ಟಾಗಿ ಸೇರಿ ಸಮರ ಸಾರಿ ಬಂದರೆ ಅವರನ್ನು ಸುಲಭವಾಗಿ ಜಯಿಸಲು ಸಾಧ್ಯವಿಲ್ಲ. ಆದುದರಿಂದ 9 ದಿನಗಳ ಸಮರ ನಡೆಯಬೇಕೆಂದು ನಿರ್ಧರಿಸಿ ಸಾರಿರಿ. ಆಗ ಸುರರನ್ನು ಭಾಗಗಳಾಗಿ ವಿಂಗಡಿಸಿಕೊಳ್ಳುವರು. ಆಗ ಸುರರನ್ನು ಜಯಿಸಲು ಸುಲಭ ಆಗುವುದು. ತಿಳಿಯಿತಾ ಮಕ್ಕಳೇ? ಗುರುವರ್ಯ, ನೀವು ಹೇಳಿದ ರೀತಿಯಲ್ಲೇ ನಡೆದುಕೊಳ್ಳುತ್ತೇವೆ ಎಂದು ನಮಗೊರಡಲು ಅಪ್ಪಣೆಯಾಗಬೇಕು ಗುರುದೇವ. ನೀವಿನ್ನು ಹೊರಡಿ, ನಿಮಗೆ ಶುಭವಾಗಲಿ. ನನಗೂ ವೇಳಾಯ್ತು, ವಿಶ್ರಾಂತಿ ಪಡೆಯುವನು. ಸಾರಿ ಹೋಗಿ ಚೈತಾಡುವೆವು, ಸಾರಿ ಹೋಗಿ ಚೈತಾಡುವೆವು, ಅಲ್ಲ, ಈ ಬಹದ್ದೂರನ ಸಾಹಸ ಮಾಡಿ ಎಷ್ಟು ದಿವಸಗಳಾದ್ರೂ ಇವನು ಸರಿಯಾದ ಸಿಪಾಯಿನೋ ಅಥವಾ ಸಾಧಾರಣ ಸಿಪಾಯಿನೋ ಅಥವಾ ವೇಷ ಧರಿಸಿಕೊಂಡು ಜನರನ್ನು ಹೆದರಿಸುವ ಸಿಪಾಯಿನೋ ಅಂತ ಇದುವರೆಗೂ ತಿಳಿಲೇ ಇಲ್ಲ. ನಾನು ನೋಡಿದ್ರೆ ದಾನವರ ಗುಪ್ತಚರಣಿ ಎಂದು ತಿಳಿಯಲೇ ಇಲ್ಲ. ಇವನು ನೋಡಿದರೆ ನನ್ನನ್ನು ದಾನವರ ಗುಪ್ತಾಚಾರಣಿ ಎಂದು ಪ್ರೀತಿಯಿಂದ ಪ್ರೇಮದಿಂದ ವರ್ತಿಸುತ್ತಿದ್ದಾನೆ. ಅಂದ ಹಾಗೆ ಇವನೇನಾದರೂ ದಾನವರ ಗುಪ್ತಚಾರಣಿ ಎಂದು ತಿಳಿದುಕೊಂಡರೆ ಅಬ್ಬಾ, ಹೇಗೆ ಮಾಡುವುದೋ ಏನೋ. ಇರಲಿ, ಇದಕ್ಕೊಂದು ಉಪಾಯ ಹೂಡಿ ನಿಜ ಸಂಗತಿಯನ್ನು ತಿಳಿದುಕೊಳ್ಳಲೇಬೇಕು. ಅದು ಅಲ್ಲೇ ಬಂದಂತಾಯ್ತು. ಬರಲಿ ಬರಲಿ. ಯಾರಯ್ಯ ನೀನು? ಈ ನಡು ಬೀದಿಯಲ್ಲಿ ನಿಂತು ಕತ್ತಿ ತಿರುಗಿಸ ನಿಂತಿದೆಯಲ್ಲ, ನಿನಗೇನು? ಏಯ್, ನೀನ್ ಯಾರಯ್ಯ? ಕಾಣೋದಿಲ್ಲ, ನಾನೊಬ್ಬ ಸಿಪಾಯಿ ಅಂತ. ನೀನ್ ಯಾರಯ್ಯ? ನಾನು ದಾನವರ ಸಿಪಾಯಿ. ದಾನವರ ಲೋಕದಲ್ಲಿ ಎಲ್ಲಿ ಬೇಕಾದರೂ ಕತ್ತಿಯನ್ನು ತಿರ್ಸ್ಕೋಬಹುದು, ಎಲ್ಲಿ ಬೇಕಾದರೂ ಯಾರನ್ನು ಬೇಕಾದರೂ ರುಂಡವನ್ನು ಕತ್ತರಿಸಬಹುದು. ಹಾಗಂತ ರಾಜಾಜ್ಞೆಯಾಗಿದೆ. ನೀನ್ ಯಾರೆಂಬುದನ್ನು ಮೊದಲು ತಿಳಿಸು. ಕಾಣೋದಿಲ್ಲೇನಯ್ಯ, ನಾನೊಬ್ಬ ಸಿಪಾಯಿ ಅಂತ. ನೀನ್ಯಾರು? ನಾನು ಕೂಡ ಒಬ್ಬ ಸಿಪಾಯಿನೇ, ಚಕ್ರವರ್ತಿಗಳ ನಂಬಿಕೆಯ ಸಿಪಾಯಿ. ಅಯ್ಯಯ್ಯೋ, ಇದ್ಯಾಕಯ್ಯ ಹೀಗೆ ನಗ್ತಾ ಇರುವೆ? ನಿನಗೇನಾದ್ರೂ ಹುಚ್ಚಿಡಿದಿದೆಯೇ? ಅಯ್ಯೋ ದೇವ್ರೆ, ಏನಯ್ಯ ಸುಮ್ಮನೆ ನಗುತ್ತಿರುವೆಯಲ್ಲ? ಏಕೆ? ಸರಿಯಾಗಿ ನೋಡಿ ಮಾತನಾಡು. ಮೊದಲು ಹೇಳು, ನೀನ್ ಯಾರೆಂಬುದನ್ನು. ನಾನು ಒಬ್ಬ ಸಿಪಾಯಿ ಅಂತ ಕಾಣೋದಿಲ್ಲೇನಯ್ಯ ನಿನ್ ಕಣ್ಣಿಗೆ? ಸರಿಯಾಗಿ ನೋಡಿ ಮಾತಾಡು. ಸ್ವಲ್ಪ ನೀನೇನ್ ಸಿಪಾಯಿನೋ ಅಥವಾ ಪಿಪಾಯಿನೋ? ಸಿಪಾಯಿ? ಏಯ್, ನಾನು ಸಿಪಾಯಿ ಅಂತ ಮೊದಲೇ ಹೇಳಲಿಲ್ಲವೇನು? ಸ್ವಲ್ಪ ನೋಡಿ ಸರಿಯಾಗಿ ಮಾತನಾಡು. ಅಲ್ಲಯ್ಯ, ಸಿಪಾಯಿ ಅಂತ ಹೇಳ್ತೀಯಲ್ಲಯ್ಯ, ನೋಡಕ್ಕ ಒಳ್ಳೆ ಹೆಣ್ಣಿನ ಮುಖ ಇದ್ದಾಗಿದೆ. ಇನ್ಯಾರ ನಿನ್ನ ಮುಖದ ಮೇಲೆ ಗುರ್ತಿದೀಯಾ? ಒಳ್ಳೆ ಬೂದ್ ಗುಂಬಳಕಾಯಿ ಇದ್ದಂಗೆ ಇದೆಯಲ್ಲಯ್ಯ. ನನ್ನ ನೋಡು, ನನ್ನ ಮೀಸೆ ನೋಡು, ಇವ್ ಸಿಪಾಯಿ ಅಂತ, ಇವ್ ಸಿಪಾಯಿ. ಅಯ್ಯಯ್ಯ, ಇದೇನು ಮೀಸೆಯ? ಕತ್ತಲೆ ಗುಂಜಿದ್ದಾಗಿದೆಯಲ್ಲೋ. ಹೋಗ್ಲಿ ಬಿಡು. ನೀನು ಅಂತಹ ಬಹದ್ದೂರ್ ಸಿಪಾಯಿನೇ ಆಗಿದ್ರೆ ತೆಗೆದುಕೋ ಕತ್ತಿ, ಬಾ ನನ್ನ ಯುದ್ಧಕ್ಕೆ ಬಾ. ಆಗ
ಅದು ನಿನ್ ಸಂಗಡವೆ ಅಲ್ಲಯ್ಯ. ಯುದ್ಧ ಮಾಡೋದಕ್ಕ ಸ್ಥಳವೇನಯ್ಯ ಇದು? ಅದು ಈ ಮಠ ಮಧ್ಯಾಹ್ನ ನಡು ಬೀದಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡಲು ಸಣ್ಣ ಪುಟ್ಟ ಸಿಪಾಯಿ ಅಂತ ತಿಳಿದಿದೆಯೇನೋ? ಅದಕ್ಕೂ ಸರಿಯಾದ ಸಮಯ ಬೇಕು, ಸರಿಯಾದ ಜಾಗ ಬೇಕು, ತಿಳಿತೆ? ಏ ನಿಲ್ಲು. ನನ್ನ ಜೊತೆ ಯುದ್ಧ ಮಾಡದೆ ಹೊರತು ನಿನ್ನನ್ನು ಒಂದು ಹೆಜ್ಜೆ ಮುಂದೆ ಹಿಡಿದಕ್ಕೆ ಬಿಡುವುದಿಲ್ಲ. ಬಾ ಯುದ್ಧಕ್ಕೆ, ತೆಗೆದುಕೋ ಖಡ್ಗ. ಇದೊಳ್ಳೆ ಬೀಕಾಟಕ್ ಬಂತಲ್ಲಪ್ಪ. ಇವು ನೋಡಿದ್ರೆ ಹೆಣ್ಣಿನ ಮುಖ ಇದ್ದಾಗಿದೆ, ಕತ್ತಿ ಹಿಡಿದು ಯುದ್ಧಕ್ಕೆ ಮಾಡುವಂತ. ಏನ್ ಮಾಡೋದು? ಅಲ್ಲಯ್ಯ, ನಾನು ಯುದ್ಧ ಮಾಡಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ನೀನು ಏನಾದ್ರೂ ನನ್ನ ಸಂಗಡ ಯುದ್ಧ ಮಾಡದೆ ಹೊರತು ಒಂದೇ ಒಂದು ಹೆಜ್ಜೆ ಮುಂದೆ ಹಿಡಿದಕ್ಕೆ ಬಿಡುವುದಿಲ್ಲ. ಬಾ ಬಾ ನನ್ನ ಜೊತೆ ಯುದ್ಧಕ್ಕೆ. ಆಗ ಏನು? ಸರಿ, ಸ್ವಲ್ಪ ಹೊತ್ತು ಇರು. ನಾನು ನಮ್ಮ ಮನೆಗೆ ಹೋಗಿ ನನ್ನ ಅದ್ದೂರಿ ಹೆಂಡತಿ ಹತ್ರ ಯುದ್ಧಕ್ಕೆ ಹೋಗ್ತಂತ ಹೇಳಿ ಆರತಿ ಮಾಡಿಸ್ಕೊಂಬತ್ತೀನಿ. ಅಲ್ಲೇ ತಕ್ಕ ನೀನ್ ಇಲ್ಲೇ ಇರ್ಬೇಕು, ತಿಳಿತೆ? ಅವಳೆ ಯಾರಯ್ಯ? ಅದ್ದೂರಿ ಅನ್ನುವಳು. ಅವಳು ನಿನಗೇನಾಗಬೇಕು? ಅಯ್ಯೋ ಬೆಪ್ಪೆ, ಹೆಂಡತಿ ಅಂದ್ರೆ ಗೊತ್ತಾಗೋದಿಲ್ಲನಯ್ಯ. ನನ್ನ ಸಂಸಾರ, ನಮ್ಮ ಮನೆಯವಳು. ಹೆಂಡತಿ ಅಂದ್ರೆ ಅವಳೇನು ತಾಳಿ ಕಟ್ಟಿಕೊಂಡವಳು ಅಥವಾ ಗಂಟು ಮೂಟೆಯನ್ನು ಕಟ್ಟಿಕೊಂಡು ನಿನ್ನ ಹಿಂದೆ ಬಂದವಳು? ತಾಳಿ ಕಟ್ಟಿಗೆ ಬಂದವಳು ಅಲ್ಲ, ಗಂಟು ಮೂಟೆ ಕಟ್ಟಿಗೆ ಬಂದವಳು ಅಲ್ಲ. ಅದೇನು ಹೇಳ್ತಾರಲ್ಲ ಪಂಡ್ರಿ ಪಟ್ಟಿ ಅಂತ, ಈ ಬಿಟ್ಮೆ ಇದ್ದಾನ ಅಡುಗುಡ್ತಾನ ಅಂತಾರಲ್ಲ, ಹಂಗೆ ನನಗ ಅವಳಿಗೆ ಈಗ ಕೂಡಿಕೆ ಆಯ್ತು, ಜೋಡಿ ಆಯ್ತು. ಅದಕ್ಕೆ ಹಾಕಯ್ಯ ಬೇಕು ತಾಳಿ ಗಂಟು ಮೂಟೆ. ಕಟ್ಟಿದ ತಾಳಿಗೂ ಗಂಟು ಮೂಟೆಗೂ ಇನ್ನ ನಾವು ತಯಾರಾಗಿಲ್ಲ. ಈ ಪ್ರೀತಿ ಪ್ರೇಮ ಅಮ್ಮ ಕೂಡಿ ಸಂಸಾರ ನಡೆಸ್ಕೊಂಡು ಹೋಗೋದ್ನೆ ಅದನ್ನೇ ತಾಳಿ ಬಿತ್ತು ಅನ್ನೋದು. ಇನ್ನ ಗಂಟು ಮೂಟೆ ಅದಕ್ಕಿನ್ನ ನಾವು ಇನ್ನ ತಯಾರೇ ಆಗಿಲ್ಲ. ನಮ್ದೊಂಥರ ಕೂಡಿಕೆ ಸಂಸಾರ ಹಾಗಂತ ತಿಳ್ಕೊ. ಹೋಗ್ಲಿ ಬಿಡು. ಅಂದಾಗೆ ಅವಳ ಹೆಸರೇನು? ಅವಳ ಹೆಸರು ಅದ್ದೂರಿ ಅಂತ. ಅದ್ದೂರಿನೇ? ಹೋಗ್ಲಿ, ನಿನ್ನ ಹೆಸರೇನು? ಅದ್ದೂರಿ ಗಂಡ ಬಹದ್ದೂರ ಅಂತ. ಎಲ್ಲವೋ ಬಹದ್ದೂರನೇ. ಅಂದ ಹಾಗೆ ಎಲ್ಲಾ ಕಡೆ ತಲೆ ತಪ್ಪಿಸಿಕೊಂಡು ಓಡಾಡ್ತಿರುವ ಬಹದ್ದೂರ್ ನೀನೇ ಅಲ್ಲವೇನು? ಸಿಪಾಯಿಗಳೇ ಬನ್ನಿ, ಈ ಬಹದ್ದೂರ್ ನನ್ನ ಕೈಯಲ್ಲಿ ಸಿಕ್ಕಿದ್ದಾನೆ, ಬೇಗ ಬನ್ನಿ. ನಿನ್ನನ್ನು ಹಿಡಿದುಕೊಂಡು ಹೋಗ್ಬೇಕಂತ ರಾಜಾಜ್ಞೆಯಾಗಿದೆ. ಸಿಪಾಯಿಗಳನ್ನ ಕೈಯ ಕರಿತೀಯಾ? ಸುಮ್ನಿರಪ್ಪ. ಸಿಪಾಯಿಗಳನ್ನ ಕೈಯ ಕರಿತೀಯಾ? ನಿನ್ನನ್ನು ಎಳೆದುಕೊಂಡು ಹೋಗಿ ಶೂಲಕ್ಕೆ ಹಾಕುವುದಕ್ಕೆ ಹಾಗಂತ ರಾಜಾಜ್ಞೆಯಾಗಿದೆ. ಸಿಪಾಯಿಗಳೇ ಬನ್ನಿ, ಬೇಗ ಇವನನ್ನು ಹಿಡಿದುಕೊಂಡು ಹೋಗಿ. ಅಯ್ಯೋ ಬೇಡಪ್ಪ ಸಿಪಾಯಿ ಸೂರ, ನಾನು ಹಿಡ್ಕೊಳ್ಬೇಡ. ಸಿಪಾಯಿಗಳೇ ಹಿಡ್ಕೊಂಡಾಗ ನಾನು ಸೂಲು ಕೇರ್ಸ್ಬಿಡ್ತಾರಪ್ಪ. ನನ್ನ ಪ್ರಾಣ ಉಳ್ಸಪ್ಪ ಸಿಪಾಯಿ, ಬೇಡಪ್ಪ. ಹೋಗ್ಲಿ ಬಿಡು, ಅಳಬೇಡ. ನೀನ್ ಹೇಗೆ ಚಿಂತೆ ಮಾಡ್ತೀಯಾ? ಎಲ್ಲ ನಾನು ನೋಡಿಕೊಳ್ಳುತ್ತೇನೆ. ನಾನು ಹೇಳಿದಂತೆ ಕೇಳಬೇಕು. ಇಲ್ಲವಾದರೆ ಆಯ್ತಪ್ಪ ಸಿಪಾಯಿ ಸೂರ, ನೀನ್ ಹೇಳ್ದಂಗೆ ಕೇಳ್ತೀನಿ. ನನ್ನ ಕೈ ಕಾಲು ನಡುತ್ತದವೆ. ಸೂಲಕ್ಕೆ ಹೆಂಗಪ್ಪ ಎರಸೋದು, ಹೆಂಗಪ್ಪ ಸಾಯೋದು? ಅದ್ದೂರಿ ನೀರಾದ್ರೂ ಬರ್ಬಾರ್ದೇನೆ, ನಾನು ಬಿಡಿಸ್ಕೊಂಡ ಅದ್ದೂರಿ. ಅಳಬೇಡ, ಇಲ್ಲೇ ಇರು. ಅಲ್ಲಿ ಯಾರೋ ನನ್ನನ್ನು ಕರೆಯುತ್ತಿದ್ದಾರೆ. ಒಂದು ನಿಮಿಷ ಇಲ್ಲೇ ನಿಂತಿರು. ಏನಾದರೂ ನೀನು ಒಂದು ಹೆಜ್ಜೆ ಮುಂದಿಟ್ಟೆ ನಿಜವಾದರೆ ಜೋಕೆ. ಅಯ್ಯೋ ಇದೊಳ್ಳೆ ಸವಾಸ ಆತಲ್ಲಪ್ಪ. ಅದ್ದೂರಿ ನೀನಾದ್ರೂ ಬರ್ಬಾರ್ದೇನೆ ಬಿಡಿಸ್ಕೊಂಡು ಹೋಗಕ್ಕೆ. ಎಲ್ಲಿದೆಯಾ ಅದ್ದೂರಿ? ಬಾರೇ ಅದ್ದೂರಿ, ನೀನಾದ್ರೂ ಬರ್ಬಾರ್ದೇನೆ. ಅಯ್ಯೋ ಅದ್ದೂರಿ, ನೀನಾದ್ರೂ ಬರಬಾರ್ದ ನನ್ನ ಬಿಡಿಸ್ಕೊಂಡು ಹೋಗಕ್ಕೆ? ಎಲ್ಲಿದೆಯಾ ಅದ್ದೂರಿ? ಅಯ್ಯೋ ಯಾರೋ ನೀನು ನಡುಬೀದಿಯಲ್ಲಿ ಎಳೆದುಕೊಳ್ತಿದ್ದೀರಲ್ಲ, ಎದ್ದ ಮೇಲೆ. ಯಾರಯ್ಯ ನೀನು? ನೀನೇನೆ ಇಷ್ಟೊತ್ತಕ್ಕ ಸಿಪಾಯಿಯಾಗಿ ನನ್ನ ಎದುರಿಸ್ತವಳು ನೀನೇನೆ? ಅಂತ ನಾಟಕ ಆಡಿಬಿಟ್ಟಲೇ. ಹೌದು ಬಹದ್ದೂರ್, ಅಂತ ನಾನು ನಾಟಕ ಆಡಲಿಲ್ಲ ಅಂದರೆ ಈ ನನ್ನ ಇಷ್ಟೊತ್ತಿಗೆ ಹಿಡಿದುಕೊಂಡು ಹೋಗಿ ಶೂಲಕ್ಕೆ ಹಾಕುತ್ತಿದ್ದರು. ಅದನ್ನ ತಪ್ಪಿಸಿಕೊಳ್ಳೋದಕ್ಕೋಸ್ಕರನೇ ನಾನು ಈ ತರ ನಾಟಕ ಆಡಿದ್ದು, ಗೊತ್ತಾಯಿತೆ? ಆಯ್ತು ನನ್ನ ದೂರಿ ರಾಣಿ, ಬಲುಜಾಣಿ, ಪಣಿವೇಣಿ, ನನ್ನ ಕಟ್ಟಾಣಿ, ಪಣಿವೇಣಿ. ನನ್ನ ಬಹದ್ದೂರ್ ರಾಜ, ರವಿಕೋಟಿ ತೇಜ. ಹಲೋ
ಬಳಿ ಹಲೋ ಹಲೋ ಉದಯರಾಗ ಹಾಡುತ್ತಿರಲು ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ ಬೆಳಕನ್ನು ಚೆಲ್ಲುತ್ತ ಉದಯ ರಾಗ ಹಾಡುತ್ತಿರು ಬಾನಿನ ಅಂಚಿಂದ ಬಂದೆ. ಹೆಜ್ಜೆ ಇಡಲು ನಿನ್ನ ಗೆಜ್ಜೆ ನಗಲು ನಾದ ಕೇಳಿ ಮಗ್ಗು ಹೂವಾಗಿದೆ ನಗಲು ಅದರ ಜೀನಾವನಲು ನಗಲು ಅದರ ಜೀನಾವನಲು ಬೆಳಕ ಕಂಡು ಒಳವು ಮುತ್ತಾಯಿತು ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ ಹೊಸದು ಜೀವ ತುಂಬುವಂತೆ ಕಾರಿನ ಅಂಚಿಂದ ಬಂದೆ ಬೆಳೆ ಮುಂದೆ ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಹಾಡುತ್ತಿರಲು ಅಂಚಿಂದ ಬಂದೆ ಮರದ ಮೇಲೆ ಕುಳಿತ ಗಿಳಿಯ ಸಾಲು ಮುಗಿಲ ಕಡೆಗೆ ಚಿಮ್ಮಿನಲ್ಲಿದಾಡಿದೆ ಚಿಮ್ಮೆ ಕುಣಿಯುತ್ತಿರೆ ಚಿಮ್ಮೆ ಕುಣಿಯುತ್ತಿರೆ ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಆಡುತ್ತಿರುವೆ ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಹಾಡುತ್ತಿರಲು ಬಾನಿನ ಅಂಚಿಂದ ಬಂದೆ ಪರಮೇಶ್ವರ, ನಿಗ್ರಹ ಅನುಗ್ರಹ ಶಕ್ತಿಯುಳ್ಳ ನೀನು ಇಷ್ಟೆಲ್ಲ ಕಪಟ ನಾಟಕವನ್ನೇಕೆ ಹೂಡಿರುವೆ ಶಿವನೇ? ಆ ದಾನವರನ್ನು ನಿಗ್ರಹಿಸಿ ದೇವತರಲ್ಲಿ ಶಾಂತಿ ಸ್ಥಾಪಿಸಬಲ್ಲ ಶಕ್ತಿಯು ನಿನಗಿದ್ದು ಇಷ್ಟೆಲ್ಲ ನಾಟಕವನ್ನೇಕೆ ಆಡುತ್ತಿರುವೆ ಶಿವನೇ? ಪಾರ್ವತಿ, ನೀನು ಹೇಳಿದಂತೆ ಆ ದಾನವರನ್ನು ಸುಲಭವಾಗಿ ನಿಗ್ರಹಿಸಬಹುದಾದರೂ ಆ ದಾನವರಿಗೆ ಬ್ರಹ್ಮನ ವರಬಲವಿದೆ ಎಂಬುದನ್ನು ನೀನರಿಯೆ ಗೌರಿ. ಅಂತೆಯೇ ಅವರಿಷ್ಟು ಪ್ರಬಲರಾಗಿ ಮೆರೆಯುತ್ತಿರುವರು. ವರವನ್ನು ಅನುಗ್ರಹಿಸಿದವನು ಬ್ರಹ್ಮನೇ ಆದರೂ ಬ್ರಹ್ಮನಾರು, ವಿಷ್ಣು ಯಾರು, ಶಿವನಾರು ಎಂಬ ತತ್ವವನ್ನು ತಿಳಿದವಳಂತೆ ಕೇಳುತ್ತಿರುವೆಯಾ? ಅಂದ ಹಾಗೆ ಆ ಮೂರ್ಖರನ್ನು ಈಗಲೇ ನಿಗ್ರಹಿಸಿದರೆ ಅವಹೇಳನವಾಗುವುದಿಲ್ಲವೇ? ಆ ಅವಹೇಳನಕ್ಕೆ ನಾವೇ ಕಾರಣವಾಗುವುದಿಲ್ಲವೇ ಗಿರಿಜಾ? ಅದಕ್ಕೂ ಕಾರಣವೂ ಬೇಕು, ಸಮಯವೂ ಬೇಕು. ಅಂದ ಹಾಗೆ ಆ ಮೂರ್ಖರು ಎಲ್ಲಿಯವರೆಗೂ ಹರಿದಾಡುವರು ನೋಡೋಣ. ಅವರ ಜನ್ಮಕ್ಕೂ ಪ್ರಬಲ ಶಕ್ತಿಗೂ ಕಾರಣರಾರೆಂಬುದನ್ನು ಅವರು ಮರೆತು ಪ್ರತಿಭಟಿಸುತ್ತಾ ನಿಂತಿರುವರು. ಶಂಕರಿ, ಅವರ ಅಪರಾಧಗಳು ಮಿತಿಗಳನ್ನು ದಾಟಿದ ಮೇಲೆ ಅವರ ಔದಿತ್ಯವನ್ನು ಸಹಿಸಲಾರದೆ ಅವರನ್ನು ನಿಗ್ರಹಿಸುವರಾರು ದೇವಿ? ಶಕ್ತಿ ಸ್ವರೂಪಿಣಿಯಾದ ನೀನೇ ಅಲ್ಲವೇ ಪರಮೇಶ್ವರಿ? ಅಂದ ಹಾಗೆ ತಿಳಿಯದವಂತೆ ಕೇಳುತ್ತಿರುವೆಯಾ ಮಾತಾಂಗಿ? ಅಂತೂ ಆ ದುಷ್ಟ ನಿಗ್ರಹದ ಭಾರವನ್ನು ನನ್ನ ಮೇಲೆಯೇ ಹೊರಿಸಿದಂತಾಯಿತು ಅಲ್ಲವೇ ಶಿವನೇ? ಇರಲಿ, ಶಿವನ ಇಚ್ಛೆ ಏನಿರುವುದು ಯಾರು ಬಲ್ಲವರು. ದೇವ, ನಿನ್ನ ಲೀಲೆಯ ಮುಂದೆ ನಾವೆಷ್ಟರವರು? ಅದೋ ಪರಮಾತ್ಮ, ನಾರದರು ಬರುವಂತಿದೆ, ಅವರದೇ ವೀಣೆ ನಾದವು. ಹೌದು, ಅವರೇ ಬರುವಂತಿದೆ. ಬರಲಿ ಬರಲಿ. ನಾರಾಯಣ 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 ನಾರಾಯಣ. ನಾರದರು ಬಂದ ಮೇಲೆ ಏನಾದರೂ ಒಂದು ವಿಶೇಷವನ್ನು ವಾರ್ತೆಯನ್ನು ತಂದೆ ತರುವರು ಅಲ್ಲವೇ ಮಹೇಶ? ನಿನ್ನ ಲೀಲಾ ನಾಟಕಕ್ಕೆ ಭಾಗವತರು ನಾರದರು ತಾನೆ?
ಪ್ರಮದನ ಹಂತಕ ಸ್ಥೂಲಪಾಣಿ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾಧಿಪ ಪ್ರಮದನಾಥ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಲೋಕನಾಯಕ ಶಂಕರ ಶಕ್ತಿಮಾಗಿ ಶಾಂಭವಿಗೆ ಈ ನಾರದನ ಅನಂತನಾಂತ ವಂದನೆಗಳು. ಸುಖಿನೋಭವ ನಾರದ. ನಾರದ, ಈ ಆಸನದಲ್ಲಿ ಕುಳಿತುಕೋ. ನಾರದ, ನೀನೀಗ ಎಲ್ಲಿಂದ ಬಂದೆ? ಸಮಾಚಾರವೇನು? ಪರಮೇಶ್ವರ, ಕೇಳುವುದೇನು? ನಾರದರು ಬಂದ ಮೇಲೆ ಏನಾದರೂ ಒಂದು ಸಮಾಚಾರವನ್ನು ತಂದೇ ತರುವರು ಅಲ್ಲವೇ ನಾರದ? ಮಹಾತಾಯಿಯವರು ಈ ನಾರದ ನಮ್ಮ ಮುಖದಿಂದ ಏನಾದರೂ ವಿಶೇಷ ಸಮಾಚಾರವನ್ನು ಕೇಳಿ ಆನಂದ ಪಡುವುದೇ ಅವರ ಸ್ವಭಾವ. ಅಂತೂ ಹಾಗೆಯೇ ಮಾತನಾಡುವರು. ಆಗಲಿ ತಾಯಿ, ನಿಮ್ಮ ಕೃಪಾದೃಷ್ಟಿಯು ಈ ನಾರದನ ಮೇಲೆ ಸದಾ ಹೀಗೇ ಇರಲೆಂದು ಬೇಡುತ್ತೇನೆ. ನಾರದ, ತಾಯಿ ಮಕ್ಕಳ ಸಂವಾದಕ್ಕೆ ಕೊನೆಯಲ್ಲಿ ಇರಲಿ. ಹೆಚ್ಚಿನ ವಿಷಯವೇನಾದರೂ ಇದ್ದರೆ ಸನ್ನಿಧಿಯಲ್ಲಿ ಹರಕೆ ಮಾಡಿ. ಪರಮೇಶ್ವರ, ನಾನೀಗ ಮಣಿದುರ್ಗದಿಂದಲೇ ಬಂದಿರುವೆ. ಅಲ್ಲಿ ದಾನವರ ಕೆಲವು ಸಮಾಚಾರಗಳನ್ನು, ಗುಪ್ತ ವಿಷಯಗಳನ್ನು ತಿಳಿದುಕೊಂಡು ತಮ್ಮಲ್ಲಿ ಹರಕೆ ಮಾಡಿಕೊಳ್ಳಲು ಬಂದಿದ್ದೇನೆ. ಅಲ್ಲದೆ ಅವರ ಕಡೆಯಿಂದ ಒಂದು ಸಂದೇಶವನ್ನು ತಂದಿದ್ದೇನೆ. ಎಲ್ಲ ಬಡ ಬೈರಾಗಿ, ನಯವಂಚಕ, ಕೈಲಾಸವಾಸಿ, ಬೂದಿ ಬಡುಕ. ನಿಲ್ಲಿಸು ನಾರದ, ನೀ ಹೇಳುವುದೇನು? ಈಗ ನೀನು ಎಲ್ಲಿರುವೆ, ಯಾರ ಸಂಗಡ ಮಾತನಾಡುತ್ತಿರುವೆ ಎಂಬುದರ ಅರಿವಿದೆ ನಿನಗೆ? ದೇವಿ, ಸ್ವಲ್ಪ ತಾಳು, ಶಾಂತಳಾಗು. ನಾರದನು ಹೇಳುವುದನ್ನು ಪೂರ್ತಿಯಾಗಿ ಕೇಳು, ಆಮೇಲೆ ನೋಡೋಣ. ಶಾಂತಳಾಗು ದೇವಿ, ಶಾಂತಳಾಗು. ಮಹಾತಾಯಿ, ಇವು ನಾನಾಡುವ ಮಾತುಗಳಲ್ಲ, ಆ ದಾನವರ ಕಳಿಸಿದ ಸಂದೇಶದ ವಾಕ್ಯಗಳು. ಕೇಳಿ ತಾಯಿ, ಆ ಸಂದೇಶವನ್ನು ಹೇಳುತ್ತೇನೆ.
ಬಡಬೈರಾಗಿ, ಮರಳು ಶಂಕರ, ಬೂದಿ ಬುಡಕ, ವಂಚಕ, ಸನ್ಯಾಸವಾಸಿ, ನಿಮ್ಮ ನಾರದ ಸಂಗಡ 7 ಕಳಿಸಿದ ಸಂದೇಶವನ್ನು ಕೇಳಿದೆವು. ದೇವತಾಂಗದರನ್ನ ಸೆರೆಯಿಂದ ಬಿಡುಗಡೆ ಮಾಡಿ ಸುರರೊಡನೆ ಸ್ನೇಹ ಬೆಳೆಸಿರಿ, ಇಲ್ಲವಾದರೆ ಬಹಳ ಅನರ್ಥವಾಗುವುದು ಎಂಬುದಾಗಿ ಬೆದರಿಕೆ ಹಾಕಿರುವೆ. ಅಲ್ಲಿ ಮರಳು ಶಂಕರ, ನನ್ನ ಬೆದರಿಕೆಗೆ ಬೆದರುವೆ ಎಂದು ತಿಳಿಯಬೇಡ. ಇದೋ ನಮ್ಮ ಸಂದೇಶವನ್ನು ಕೇಳು. ನಾವು ಇನ್ನೊಂದು ವಾರದೊಳಗೆ ನಿಮ್ಮ ಮೇಲೆ ತ್ರಿಮೂರ್ತಿಗಳ ಮೇಲೆ ಸಮರವನ್ನು ಸಾರುತ್ತೇವೆ. ನಿಮಗೆ ನಿಮ್ಮ ಪ್ರಾಣಗಳ ಮೇಲೆ ಆಸೆ ಇದ್ದರೆ ಜಯಿಸಿರಿ, ನಿಮಗೆ ಸಾಮರ್ಥ್ಯವಿದ್ದರೆ ಹೋರಾಡಿ, ಇಲ್ಲವೇ ನಮಗೆ ಶರಣಾಘಾತರಾಗಿ ಓಡಿವಿಗಿ ಅರಣ್ಯದಲ್ಲಿ ಆದರೂ ಸೇರಿಕೊಂಡು ಭಿಕ್ಷಾಟನೆಯಿಂದ ಜೀವನ ಮಾಡಿರಿ, ಇಲ್ಲವಾದರೆ ನಿಮಗೆ ಉಳಿಗಾಲವಿಲ್ಲ. ತಿಳಿಯಿತೆ ಮರಳು ಶಂಕರ, ಎಚ್ಚರ ಎಂಬುದಾಗಿ ಆ ಬಡೈ ಬೈರಾಗಿಯ ಮುಂದೆ ತಿಳಿಸಬೇಕು. ತಿಳಿಯಿತೆ ಮಹರ್ಷಿಗಳೇ, ಇದೇ ಆ ನಾರದ ಸಂದೇಶ. ತಾಯಿ, ಈಗಲಾದರೂ ತಿಳಿಯಿತೆ ಆ ದಾನವರ ಸಂದೇಶವ. ಆ ದಾನವರ ಅಹಂಕಾರವು ಇಷ್ಟೊಂದು ಮಿತಿ ಮೀರಿದೆ. ಆಯಿತು ನಾರದ, ಆ ದಾನವರ ಅಹಂಕಾರಕ್ಕೆ ತಕ್ಕ ಪರಿಹಾರವನ್ನು ಹುಡುಕುವೆನು. ನಾರದ, ಹೆಚ್ಚಿನ ವಿಷಯವೇನಾದರೂ ಇದ್ದರೆ ಸನ್ನಿಧಿಯಲ್ಲಿ ತಿಳಿಸಿ. ಮಹಾದೇವ, ಆ ದಾನವರು ಶುಕ್ಲಾಚಾರ್ಯರ ಆಜ್ಞೆಯಂತೆ ಕೋಟೆ ಕೊತ್ತರಗಳ ಮೇಲೆ ಸಶಸ್ತ್ರ ಕಾವಲುಗಾರರನ್ನು ನೇಮಿಸಿ ಮಹಾದ್ವಾರಗಳನ್ನು ಹರಿತವಾದ ಬಲವಾದ ಅಸ್ತ್ರಗಳಿಂದ ಸರಪಾಳಿಗಳಿಂದ ಬಂಧಿಸಿಕೊಂಡು ಶುಕ್ರಾಚಾರ್ಯರ ಆಜ್ಞೆಯಂತೆ ಹರಿತವಾದ ಶತ್ರುಗಳು ತಾವಾಗಿಯೇ ಶತ್ರುಗಳ ಮೇಲೆರಗುವಂತೆ ಆಚಾರ್ಯರಿಂದ ಮಂತ್ರ ಪೋಷಣೆಯಾಗಿದೆ. ಅಲ್ಲದೆ ಹೊರಗು ಒಳಗು ಹರಿತವಾದ ಅಸ್ತ್ರಗಳ ಉಕ್ಕಿನ ಅಲಗುಗಳಿಗೆ ಮನೆ ಮಾಡಿಸಿ ಬಗಡಿಗೂಟಗಳನ್ನು ಭೂಮಿಯಲ್ಲಿ ಊತು ಅವಕ್ಕೆ ಆಚಾರ್ಯರಿಂದ ಮಂತ್ರ ಪೋಷಣೆಯಾಗಿದೆ. ತಿಳಿಯಿತೆ ಪರಮೇಶ್ವರ, ಇದ್ದ ಸಂಗತಿಯನ್ನು ಅರಿಕೆ ಮಾಡಿಕೊಂಡಿದ್ದೇನೆ. ಆಯಿತು ನಾರದ, ಸ್ವಲ್ಪ ಬಾ. ನಾರದ, ನಿನ್ನ ಬಳಿ ಒಂದು ವಿಷಯವನ್ನು ಗುಟ್ಟಾಗಿ ಹೇಳುವೆನು ಕೇಳು. ನಾರದ, ಆ ದಾನವನ ಮಣಿಗಾಸುರನ ಕೊರಳಿನಲ್ಲಿ ಒಂದು ಮಣಿ ಇರುವುದು. ಆ ಮಣಿಯ ಹೆಸರು ಜ್ಯೋತಿರ್ಮಣಿ ಎಂದು. ಅವನ ತಾಯಿಯಾದ ಸುನೀತೆ ಎಂಬುವಳಿಗೆ ನಾನೇ ಸ್ವತಃ ಅನುಗ್ರಹಿಸಿಕೊಟ್ಟಿರುವೆನು. ಆ ಮಣಿಯು ಆ ದಾನವನ ಕೊರಳಿನಲ್ಲಿ ಇರುವವರೆಗೂ ಅವನಿಗೆ ಅಪಜಯವೂ ಇಲ್ಲ, ಮರಣವೂ ಇಲ್ಲ. ಆದುದರಿಂದ ನೀನು ಆ ಮಣಿಯನ್ನು ಆ ದಾನವನ ಕೊರಳಿನಿಂದ ಯಾರ ಮುಖಾಂತರದಿಂದಲಾದರೂ ಹೇಗಾದರೂ ಅಪಹಾರವಾಗುವಂತೆ ಸಗಬೇಕು. ಆ ಮಣಿಯನ್ನು ಭೂಸ್ಪರ್ಶ ಮಾಡಿದರೆ ಸಾಕು, ಅದರ ಪ್ರಕಾಶವು ಕುಗ್ಗುವುದು, ಅವನ ಶಕ್ತಿಯೂ ಸಹ ತಗ್ಗುವುದು. ತಿಳಿಯಿತೆ ನಾರದ, ನೀನಿನ್ನು ಹೊರಡು. ಶಂಭೋ ಶಂಕರ. ವಿಷ್ಣು ಬ್ರಹ್ಮಾದಿಗಳೇ, ಕೇಳಿರಿಷ್ಟು. ನಾವೀಗ ದಾನವರೊಡನೆ ತವಕದಿಂದ ಸಮರಕ್ಕೆ ಹೊರಡಬೇಕಾಗಿದೆ. ಆದುದರಿಂದ ಇಂದ್ರ ದಿಕ್ಪಾಲಕರ ಸಮೇತವಾಗಿ ತಾವೆಲ್ಲರೂ ಈಗಲೇ ಸಮರ ಸಿದ್ಧತೆಯಲ್ಲಿ ಇರಬೇಕೆಂದು ತಿಳಿಸಿರಿ. ಹಾಗೆಯೇ ಬ್ರಹ್ಮದೇವ, ಪರಮೇಶ್ವರ, ನೀನು ಈಗಲೇ ಹೋಗಿ ಬೃಹಸ್ಪತ ಆಚಾರ್ಯರನ್ನು ಕಂಡು ಸಮರಕ್ಕೆ ಹೊರಡುವ ಶುಭ ದಿನ ಮತ್ತು ಶುಭ ಮುಹೂರ್ತವನ್ನು ನಿರ್ಧರಿಸಿಕೊಂಡು ಬರಬೇಕು. ತಿಳಿಯಿತೆ? ನೀವಿನ್ನು ಹೊರಡಿ. ಲೀಲಾ ವಿನೋದ ನಡವರ ಗಂಗಾಧರ ಜನನ ಮರಣಂದು ಚದುರಂಗವಾಗಿ ಜನನ ಮರಣಂ ಚದುರಂಗವಾಗಿ ಜನರೇ ಹಾಯಾಗಿ ನಟವರ ಗಂಗಾಧರ ಉಮಾಶಂಕರ ನಿಲೀಲ ವಿನೋದ ನಟವರ ಗಂಗಾಧರ ನಾರಾಯಣ ನಾರಾಯಣ. ಪರಮೇಶ್ವರ, ನಿನ್ನ ದೃಷ್ಟಿ ಮಾತ್ರದಿಂದಲೇ ಜೀವ ಜಗತ್ತನ್ನು ಜಡ ಜಗತ್ತನ್ನಾಗಿ, ಜಡ ಜಗತ್ತನ್ನು ಚೇತನ ಜಗತ್ತನ್ನಾಗಿಯೂ ಮಾಡಬಲ್ಲೆ. ಈಗಿದ್ದು ಸರ್ವಶಕ್ತನಾದ ನೀನು ಅಲ್ಪ ದಾನವರನ್ನು ನಿಗ್ರಹಿಸಲು ಎಷ್ಟೊಂದು ರೂಪುರೇಷೆಗಳನ್ನು ಹಾಕಿಕೊಂಡಿರುವೆ. ಪರಮಾತ್ಮ, ಹಾಗೂ ಹೋಗುಗಳ ಕಾಲ ಕರ್ಮನು ನೀನೇ ಅಲ್ಲವೇ? ಶಂಕರ, ಅಂದ ಮೇಲೆ ಶುಭ ದಿನ ಶುಭ ಮುಹೂರ್ತಗಳನ್ನು ನಿರ್ಧರಿಸಲು ಬೃಹಸ್ಪತಾಚಾರ್ಯರನ್ನು ಕೇಳುವ ಅಗತ್ಯವೇನಿದೆ? ಪರಮಾತ್ಮ, ಸರ್ವವ್ಯಾಪಕನು ಸರ್ವ ಸ್ವತಂತ್ರನು ನೀನೇ ಆಗಿರುವೆ ಅಂದಮೇಲೆ ನೀನರಿಯದ ಶುಭ ದಿನ ಶುಭ ಮುಹೂರ್ತಗಳುಂಟೆ? ಶಿವನೇ, ಅಲ್ಲದೆ ಸರ್ವ ಸ್ವತಂತ್ರನು
ಸರ್ವಭೂತಗಳ ಅಂತರ್ಗತನು, ಸರ್ವ ವ್ಯಾಪಕನು, ಸರ್ವ ಇದಾಗಿರುವಾಗ ನೀನರಿಯದ ವಾರಗಳಿಗೆ ನಕ್ಷತ್ರ ಇವುಗಳಂತೆ ಪರಮಾತ್ಮ. ಪಾಮರರಾದ ನಾವು ನಿನ್ನ ಬಗ್ಗೆ ಎಷ್ಟೊಂದು ವಿಚಾರಿಸಿದರೂ ತಿಳಿಯದಾಗಿದೆ. ನಿನ್ನ ಯೋಚನೆಗಳು ಲೌಕಿಕವೋ ಅಲೌಕಿಕವೋ ಎಂಬುದಾರು ತಿಳಿಯರ್ಯಾರು ಪರಮೇಶ್ವರ. ನಿನ್ನ ರೂಪು ರೇಷೆಗಳಿಗೆ ಭಂಗವಿಲ್ಲ, ನಿನ್ನ ಸಂಕಲ್ಪಕ್ಕೆ ಚ್ಯುತಿಯಲ್ಲ. ವಿಚಿತ್ರವಾದ ನಿನ್ನ ಲೀಲಾ ನಾಟಕ ರಂಗದಲ್ಲಿ ನೋಡುಗರಿಗೆ ಪರಮಾತ್ಮ ವಿಚಿತ್ರವಾದ ನಿನ್ನ ಲೀಲಾ ನಾಟಕದಲ್ಲಿ ಜಗತ್ತನ್ನು ನೋಡಿ ಆನಂದ ಪಡುವ ಭಾಗ್ಯವನ್ನು ನನಗೂ ಮತ್ತು ಪ್ರಜ್ಞಾಜಗತ್ತಿಗೂ ನೀಡಬೇಕೆಂದು ಬೇಡಿಕೊಳ್ಳುತ್ತೇನೆ ಶಿವನೇ. ನಾರಾಯಣ. ನೀನೆ ಕಲಿಯ ನೀನೆ ಕಲಿಯಾಗಿ ಕಲಿಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ಪ್ರಭುವೇ ನೀ ತೂಗಿ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ